ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ದುಃಖವೆಲ್ಲ ಮರೆತು ನಾನು ಹರ್ಷದಿಂದ ಬಾಳಬೇಕು, ಶಾಂತಿ ಪ್ರೀತಿ ನೀಡಿ ಆತ್ಮರೇ. ಪರದೂಷಣೆ ಮಾಡದಂತೆ ಹಿತ ನುಡಿಗಳ ನುಡಿಯಬೇಕು, ಸ್ನೇಹ ಶಕ್ತಿ ತುಂಬಿ ಆತ್ಮರೇ. ಸ್ನೇಹ ಶಕ್ತಿ ತುಂಬಿ ಆತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ, ಮತ್ತಾಯನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಚನ 19ರಿಂದ. ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು, ಆ ದೆವ್ವವನ್ನು ಬಿಡಿಸಲು ನಮ್ಮಿಂದ ಆಗಲಿಲ್ಲವಲ್ಲ, ಅದೇಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸ ಇದ್ದರೆ ಈ ಬೆಟ್ಟಕ್ಕೆ ಇಲ್ಲಿಂದ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ. ನಿಮ್ಮಿಂದ ಅಸಾಧ್ಯವಾದುದು ಒಂದೂ ಇರದು. ಈ ಬಗೆಯ ದೆವ್ವಗಳನ್ನು ಹೊರಗಟ್ಟಲು ಪ್ರಾರ್ಥನೆ ಮತ್ತು ಉಪವಾಸ ಮಾಡುವುದನ್ನು ಬಿಟ್ಟು ಬೇರೆ ಮಾರ್ಗವಿಲ್ಲ. ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮತ್ತು ಉಪವಾಸ ಮಾಡುವುದನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ. ಇಲ್ಲಿ ಪ್ರಭು ಯೇಸು 3 ವಿಷಯಗಳನ್ನ ಹೇಳ್ತಾರೆ, ಚೆನ್ನಾಗಿ ಗಮನಿಸಬೇಕು. 1, ಅಲ್ಪ ವಿಶ್ವಾಸ. 2, ಪ್ರಾರ್ಥನೆ. 3ನೇದಾಗಿ ಉಪವಾಸ. ಕಾರಣ, ಆ ಒಂದು ಮೂರ್ಛಾ ರೋಗಿಯನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ. ಶಿಷ್ಯರೆಲ್ಲರೂ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಮೂರ್ಛಾ ರೋಗಿಯನ್ನ ಕಾಡುತ್ತಿದ್ದ ದುರಾತ್ಮನನ್ನ ಬಿಡುಗಡೆ ಮಾಡಿ ಆ ಮಗನನ್ನ ಗುಣಪಡಿಸಲು ಸಾಧ್ಯವಾಗದೇ ಇದ್ದಾಗ ತಂದೆ ಯೇಸುವಿನ ಬಳಿ ಬಂದು ಕೇಳುತ್ತಾರೆ, ನಿಮ್ಮ ಶಿಷ್ಯರಿಂದ ಇದು ಸಾಧ್ಯವಾಗಲಿಲ್ಲ, ನಿಮ್ಮಿಂದ ಸಾಧ್ಯವಾದರೆ ನೀವಿದನ್ನು ಮಾಡಿ ಎಂಬುದಾಗಿ. ಆಗ ಯೇಸು ಹೇಳುತ್ತಾರೆ, ಸಾಧ್ಯವಾದರೆ ಅನ್ನುತ್ತೀಯಾ? ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಲ್ಲವೂ ಸಾಧ್ಯ. ಯೇಸುವನ್ನ ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂದು ಹೇಳಿ ಆ ಮೂರ್ಛಾ ರೋಗಿಯನ್ನ ಕಾಡುತ್ತಿದ್ದ ದುರಾತ್ಮನನ್ನ ಬಿಡುಗಡೆ ಮಾಡಿದಾಗ ಆ ಮರಣಾವಸ್ಥೆಯಲ್ಲಿದ್ದಂತ ಬಾಲಕ, ಸತ್ತ ಶವದಂತೆ ಬಿದ್ದಿದ್ದ ಬಾಲಕ ಸ್ವಸ್ಥನಾಗಿ ಎದ್ದು ಕುಳಿತುಕೊಳ್ಳುತ್ತಾನೆ. ಇದನ್ನು ನೋಡಿದ ಶಿಷ್ಯರು ಆಶ್ಚರ್ಯಚಕಿತರಾಗಿ ಯೇಸುವನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಜನರ ಮಧ್ಯೆ ಕೇಳಲಿಲ್ಲ, ರಹಸ್ಯವಾಗಿ ಕೇಳ್ತಾರೆ, ನಮ್ಮ ಸೇವೆ ಫೇಲ್ಯೂರ್ ಆಯ್ತು, ನಮ್ಮ ಪ್ರಯತ್ನ ಫೇಲ್ಯೂರ್ ಆಯ್ತು, ನಾವು ನಿಮ್ಮ ಶಕ್ತಿಯಿಂದ ಬಿಡಿಸಲು ಹೋದೆವು, ಯಾಕೆ ಇದು ಸಾಧ್ಯವಾಗಲಿಲ್ಲ ಎಂದು ರಹಸ್ಯವಾಗಿ ಕೇಳುವಾಗ ಯೇಸು ಅವರಿಗೆ ಹೇಳುತ್ತಾರೆ, ನಿಮಗೆ ವಿಶ್ವಾಸವಿದ್ದರೆ ನೀನು ಮಾಡುವುದು ಆ ಕಾರ್ಯ ಆಗುತ್ತದೆ. ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದರೂ ಸಹ ಅದು ಬಿದ್ದು ಹೋಗುತ್ತದೆ. ಇದಕ್ಕೆ ಕಾರಣ, ನಿಮ್ಮಿಂದ ಈ ಕಾರ್ಯ ಸಾಧ್ಯ ಆಗದೇ ಇದ್ದದಕ್ಕೆ ಕಾರಣ ನಿಮ್ಮಲ್ಲಿದ್ದ ಅಲ್ಪ ವಿಶ್ವಾಸ. ಇವತ್ತು ದೇವರಲ್ಲಿ ನಮ್ಮ ವಿಶ್ವಾಸ ಅಧಿಕವಾಗಬೇಕಾದರೆ ಪ್ರಾರ್ಥನೆ ಮತ್ತು ಉಪವಾಸ ಬಹಳ ಮುಖ್ಯ. ಪ್ರೈಸ್ ದ ಲಾರ್ಡ್. ವಿಶ್ವಾಸ ಅನ್ನೋದು ಪವಿತ್ರಾತ್ಮರ ವರ, ಅದನ್ನ ನಾನು ಒಪ್ಕೋತೇನೆ. ವಿಶ್ವಾಸ ಅನ್ನುವುದು ದೇವರಿಂದ ಕೊಡಲ್ಪಡುವಂತ ಒಂದು ಅಭಿಷೇಕ. ವಿಶ್ವಾಸ ಅನ್ನುವುದು ದೇವರಿಂದ ಅನುಗ್ರಹಿಸಲ್ಪಡುವಂತ ಒಂದು ವರ. ಆದರೆ ಯಾವಾಗ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಉಪವಾಸದಿಂದ ನಮ್ಮನ್ನೇ ನಾವು ತಗ್ಗಿಸಿಕೊಂಡು, ಉಪವಾಸ ಅಂದರೇನು? ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು, ಉಪ ಅಂದ್ರೆ ಬಿಟ್ಟು, ವಾಸ ದೇವರೊಟ್ಟಿಗೆ ವಾಸ ಮಾಡುವುದು, ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿರುವುದು,
ದೇವರ ಶಕ್ತಿ ನಮ್ಮ ಶರೀರದಲ್ಲಿ ಕಾರ್ಯ ಮಾಡುವಂತೆ ಉಪವಾಸದ ಮೂಲಕ ನಮ್ಮ ಪಂಚೇಂದ್ರಿಯಗಳ ಪಾಪದ ದುರಭ್ಯಾಸಗಳನ್ನ ಜಯಿಸಲು ನಮ್ಮೊಳಗಿರುವ ಪವಿತ್ರಾತ್ಮರ ನೆರವನ್ನ ಪಡೆದುಕೊಳ್ಳುವುದು. ಪ್ರೈಸ್ ದ ಲಾರ್ಡ್. ಇಲ್ಲಿ ಉಪವಾಸ ಅಂದಿದ ತಕ್ಷಣ ಉಪವಾಸ ಮಾಡಿದ್ರೆ ನನ್ನ ಉಪವಾಸದಿಂದ ದೆವ್ವ ಓಡಿಸಿದೆ ಎಂದು ತಪ್ಪರ್ಥ ಮಾಡಿಕೊಳ್ಳಬಾರದು. ನಮ್ಮ ಉಪವಾಸ ನಮ್ಮ ಪ್ರಾರ್ಥನೆಗಿಂತ ದೇವರ ಕೃಪೆ, ದೇವರ ಕರುಣೆ, ದೈವ ವಿಶ್ವಾಸ, ದೇವರ ನೀತಿಯಿಂದಲೇ ನಾವು ಎಲ್ಲ ಕಾರ್ಯವನ್ನ ಮಾಡುವುದು. ಆದರೆ ಆ ಒಂದು ಕಾರ್ಯ ಮಾಡಲು ನಮ್ಮ ಶರೀರ ಯೋಗ್ಯವಾದ ಪಾತ್ರೆಯಾಗಿ ಮಾರ್ಪಾಡಾಗಬೇಕು. ಅಶುದ್ಧವಾದ ಪಾತ್ರೆಯನ್ನ ದೇವರು ಉಪಯೋಗ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ 2 ತಿಮೋತಿ ಇದನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 2 ತಿಮೋತಿ 2ನೇ ಅಧ್ಯಾಯ ವಚನ 20 ಮೇಲ್ಪಟ್ಟು ನಾವು ನೋಡುತ್ತೇವೆ. ಒಂದು ದೊಡ್ಡ ಮನೆಯಲ್ಲಿ ಚಿನ್ನ, ಬೆಳ್ಳಿ, ಬಂಗಾರ, ಮರದ ಸಾಮಗ್ರಿಗಳುಂಟು, ಮರದ ಪಾತ್ರೆಗಳುಂಟು. ಆದರೆ ಯಾವ ಪಾತ್ರೆ ಶುದ್ಧೀಕರಿಸಲ್ಪಟ್ಟಿರುತ್ತದೋ ಆ ಪಾತ್ರೆ ಯಜಮಾನನ ಕೈಯಲ್ಲಿ ಉಪಯುಕ್ತ ಪಾತ್ರೆಯಾಗಿ ಮಾರ್ಪಾಡಾಗುತ್ತದೆ. ಆ ಪಾತ್ರೆ ಸತ್ಕಾರ್ಯಗಳನ್ನು ಕೈಗೊಳ್ಳಲು ಸಿದ್ಧವಾಗುತ್ತದೆ. ಈಗ ನೋಡಿ, ಅಕ್ಕ ನಾವು ಉಪವಾಸ ಮಾಡಿದ್ರೇನೆ ದೆವ್ವಗಳನ್ನ ಓಡಿಸೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಉಪವಾಸ ಮಾಡಲೇಬೇಕಾ? ಆಧ್ಯಾತ್ಮಿಕ ಜೀವನದಲ್ಲಿ ಉಪವಾಸದ ಒಂದು ಅಭಿಷೇಕ ಇದೆ ಪ್ರಿಯ ಸಹೋದರ ಸಹೋದರಿಯರೇ. ಆ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾನಂತೂ ನವೀಕರಣ ಹೊಂದೋದಕ್ಕೆ ಮೊದಲು ಒಂದೊತ್ತು ಊಟ, ಒಂದು ಕಾಫಿ, ಒಂದು ತಿಂಡಿ ಯಾವುದು ಸ್ಕಿಪ್ ಮಾಡಕ್ಕೆ ನನ್ನಿಂದ ಸಾಧ್ಯನೇ ಆಗ್ತಾ ಇರಲಿಲ್ಲ. ಒಂದು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೆ ತಲೆ ಸುತ್ತು, ಮೈಯೆಲ್ಲಾ ಸುಸ್ತು, ನಮಗೇನೋ ಆಗ್ಬಿಡುತ್ತೆ ಅನ್ನುವ ರೀತಿಯಲ್ಲಿ. ಆದರೆ ಯಾವಾಗ ಆ ಉಪವಾಸದ ಒಂದು ಪವಿತ್ರಾತ್ಮರ ಅಭಿಷೇಕ, ಉಪವಾಸ ಮಾಡೋದಕ್ಕೂ ಒಂದು ಅಭಿಷೇಕ ಬೇಕು. ದೇವರ ಅಭಿಷೇಕವಿಲ್ಲದೆ ನಾವು ಮಾಡಿದ್ರೆ ಅನಾರೋಗ್ಯಗಳಾಗಿ ಬಿಡ್ತೇವೆ. ದೇವರ ಅಭಿಷೇಕ, ಪವಿತ್ರಾತ್ಮರ ಮಾರ್ಗದರ್ಶನ, ಆ ಉಪವಾಸದ ಅಭಿಷೇಕದಲ್ಲಿ, ಉಪವಾಸದ ಪ್ರಾರ್ಥನೆಯಲ್ಲಿ ದೇವರ ಶಕ್ತಿ, ದೇವರೊಟ್ಟಿಗೆ ನಾವು ಒಂದಾಗಿ ನಮ್ಮ ಶಕ್ತಿಯನ್ನ ಇನ್ನೂ ಬಲಪಡಿಸಿಕೊಳ್ಳುತ್ತೇವೆ. ಆದ ಕಾರಣ ಆಧ್ಯಾತ್ಮಿಕ ಸೇವೆಯಲ್ಲಿ ಉಪವಾಸ ಬಹಳ ಬಹಳ ಮುಖ್ಯ. ನೀವಿದ್ದು ನೋಡಿ, ವಾರಕ್ಕೆ ಒಮ್ಮೆಯಾದರೂ ಉಪವಾಸ ಇದ್ದು ನೋಡಿ, ಅದರ ರಿಸಲ್ಟ್ ಅನ್ನ ನೀವು ಅನುಭವಿಸುತ್ತೀರಾ. ಯಾಕೆ? ಪ್ರಭು ಯೇಸು ಸ್ವತಃ ದೇವರಾಗಿದ್ದರು, ಅವರು ಕೃಪೆಯಿಂದಲೂ ಸತ್ಯದಿಂದಲೂ ಪರಿಪೂರ್ಣರಾಗಿದ್ದರು. ಆದರೂ ಅವರು ಶರೀರ ರೂಪದಲ್ಲಿ ಜೀವಿಸುವಾಗ ತನ್ನ ಸೇವೆ, ಬಹಿರಂಗವಾದ ಸೇವೆಗೆ ಮೊದಲು ಪವಿತ್ರಾತ್ಮರಿಂದಲೇ ಪ್ರೇರೇಪಿಸಲ್ಪಟ್ಟು 40 ದಿನ ಹಗಲಿರುಳು ಉಪವಾಸವನ್ನ ಬೆಂಗಾಡಿನಲ್ಲಿ ಮಾಡಿದರು. ಯೇಸುವಿಗೆ ಉಪವಾಸ ಬೇಕಾಗಿತ್ತು. ಬಹಿರಂಗ ಸೇವೆಗೆ ಹೋಗ್ತಾ ಇದ್ದೀನಿ, ಸೈತಾನ ಡೈರೆಕ್ಟ್ ಆಗಿ ಫೇಸ್ ಮಾಡೋದಕ್ಕೆ ಬರ್ತಾನೆ. ಇನ್ನು ಸೈತಾನ, ಮರೆಯಾಗಿದ್ದ ಸೈತಾನ ಮುಖಾಮುಖಿಯಾಗಿ ಡೈರೆಕ್ಟ್ ಆಗಿ ಯೇಸುವನ್ನ ಶೋಧನೆ ಮಾಡಲು ಬರ್ತಾನೆ. ಆ ಶೋಧನೆಯನ್ನ ಜಯಿಸಲು, ಅವನ ಕುತಂತ್ರಗಳನ್ನ ಗೆಲ್ಲಲು, ಸೇವೆಯನ್ನ ಶಕ್ತಿಯುತವಾಗಿ ಮಾಡಲು, ಶರೀರದಲ್ಲಿ ಯಾವುದೇ ಪಾಪಕ್ಕೆ ಬಲಿಯಾಗದಂತೆ ಶರೀರದ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಲು, ಓ ಮೈ ಗಾಡ್, 40 ದಿನಗಳು ಹಗಲಿರುಳು ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ಕಳೆದರು. ಪವಿತ್ರಾತ್ಮರ ಅಭಿಷೇಕದಲ್ಲಿ ಅವರು ಅದನ್ನ ಮಾಡಿದರು. ಕಾರಣ ಮತ್ತಾಯ 4 ನಾವು ನೋಡ್ತೇವೆ ಉಪವಾಸದ ಪ್ರಾರಂಭ ಮಾಡಿರೋದು. ಮತ್ತಾಯ 3:16 ಅದರ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸ್ನಾನಿಕ ಯೋಹಾನನಿಂದ ಸ್ನಾನ ದೀಕ್ಷೆ ಪಡೆದುಕೊಂಡು ಮೇಲೇರಿ ಬಂದಾಗ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮರು ಅಭಿಷೇಕ ಮಾಡಿದರು. ಪವಿತ್ರಾತ್ಮರ ಅಭಿಷೇಕ ಪಡೆದುಕೊಂಡ ನಂತರ ಉಪವಾಸದ ಅಭಿಷೇಕ ಅವರಲ್ಲಿ ಕಾರ್ಯ ಮಾಡಿದ ಕಾರಣ 40 ದಿನ ಸಕ್ಸಸ್ಫುಲ್ ಆಗಿ ಉಪವಾಸದ ಪ್ರಾರ್ಥನೆಯನ್ನ ಮುಗಿಸಿ ಬಂದರು. ನಮ್ಮೆಲ್ಲರಿಗೂ ತಿಳಿದಿದೆ ಆಮೇಲೆ ಏನಾಯ್ತು? ಡೈರೆಕ್ಟ್ ಆಗಿ ಸೈತಾನ ಯೇಸುವನ್ನ ಶೋಧಿಸಲು ಬಂದ. ಹೆಜ್ಜೆ ಹೆಜ್ಜೆಗೂ ಪ್ರಲೋಭನೆಗಳು, ಶೋಧನೆಗಳು ಪ್ರಾರಂಭವಾಯಿತು. ಶಿಲುಬೆಯ ಮರಣ, ಪುನರುತ್ಥಾನದವರೆಗೂ ಪ್ರಭು ಯೇಸು ಸೈತಾನನ ಶಕ್ತಿಯನ್ನ ಜಯಿಸಿದರು, ದುಷ್ಟ ಶಕ್ತಿಗಳನ್ನ ಬಂಧಿಸಿದರು, ಪರಿಪೂರ್ಣ ಜಯವನ್ನ ಸಾಧಿಸಿದರು. ಉಪವಾಸ, ಆ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇವತ್ತು ಎಷ್ಟೋ ಮಂದಿ ಕೇಳೋದು, ಅಕ್ಕ ನಾವು ಹೇಗೆ ಉಪವಾಸ ಇರಬೇಕು, ಯಾವ ರೀತಿ ಉಪವಾಸ ಇರಬೇಕು, ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಥವಾ ಹೌಸ್ ವೈಫ್ ಆಗಿದ್ದೀವಿ, ಶರೀರದಲ್ಲಿ BP ಇದೆ, ಶುಗರ್ ಇದೆ, ಹೀಗೆ ನಾನಾ ಕಾರಣಗಳಿಂದ ನಾವೀಗ ಉಪವಾಸ ಇಲ್ಲ ಅಕ್ಕ.
ಮೊದಲು ತುಂಬಾ ಉಪವಾಸ ಇರ್ತಾ ಇದ್ವಿ. ಇವತ್ತು ನೀವು ನಿಮ್ಮ ಶರೀರದ ಬಲಹೀನತೆಗಳಿಗಿಂತ ದೇವರ ವಾಕ್ಯವನ್ನ ವಿಶ್ವಾಸಿಸಿ ಆ ಉಪವಾಸದ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡೋಣ. ಕಾರಣ ನನಗೆ ಒಂದು ಉತ್ತೇಜನ ಕೊಟ್ಟಿದ್ದು, ಉಪವಾಸವಿದ್ದು ಪ್ರಾರ್ಥನೆ ಮಾಡಲು, ಶುಶ್ರೂಷೆ ಮಾಡಲು ಒಂದು ಕೃಪೆಯನ್ನು ಕೊಟ್ಟಿದ್ದು ನನ್ನ ಸ್ವಂತ ಬಲ ಶಕ್ತಿಯಿಂದಲ್ಲ, ದೇವರ ವಾಕ್ಯ ಮತ್ತು ಪವಿತ್ರಾತ್ಮರ ಅಭಿಷೇಕ. ಲೂಕ 2:39 ಮೇಲ್ಪಟ್ಟು ನಾವು ನೋಡ್ತೀವಲ್ವಾ, ಹನ್ನ ಎಂಬ ವಿಧವೆ 7 ವರ್ಷದಲ್ಲೇ ತನ್ನ ಗಂಡನನ್ನ ಕಳೆದುಕೊಂಡ ಸಣ್ಣ ಪ್ರಾಯದಲ್ಲಿ ವಿಧವೆಯಾದ ಮಗು 84 ವರ್ಷ ಪವಿತ್ರ ಗ್ರಂಥ ಹೇಳುತ್ತೆ. ಅದೊಂದು ವಾಕ್ಯ ಓದೋಣ. ಇದು ನಮಗೆ ವಿಶ್ವಾಸವನ್ನ ಬಲಪಡಿಸಲಿ, ನಮ್ಮಲ್ಲಿ ಒಂದು ಉತ್ತೇಜನ ಕೊಡಲಿ. ನಾವು ಅಂಗಲಾಚಿ ಬೇಡುವ, ಆತ್ಮರೇ ನನಗೆ ಉಪವಾಸದ ಅಭಿಷೇಕವನ್ನು ಅನುಗ್ರಹಿಸಿರಿ, ಉಪವಾಸವಿದ್ದು ಪ್ರಾರ್ಥನೆ ಮಾಡುವ ಆ ಚೈತನ್ಯದ ಅಭಿಷೇಕ ನನಗೆ ಅನುಗ್ರಹಿಸಿರಿ ಎಂದು ನಾವು ಪ್ರಾರ್ಥಿಸೋಣ. ಹನ್ನಳಿಗೆ ಕಾರ್ಯ ಮಾಡಿದ ಅಭಿಷೇಕ ನನಗೂ ನಿನಗೂ ಕಾರ್ಯ ಮಾಡುತ್ತೆ. ಯೇಸುವನ್ನು ಬಲಪಡಿಸಿದ ಅದೇ ಪರಿಶುದ್ಧಾತ್ಮರು ನಮ್ಮಲ್ಲಿ ಇರುವುದು ತಾನೇ. ಮತ್ತೆ ನಾವ್ಯಾಕೆ ಶರೀರದ ಒಂದು ದುರವಸ್ಥೆಗೆ ಭಯಭ್ರಾಂತರಾಗಬೇಕು? ವಿಶ್ವಾಸದಿಂದ ನಾವು ಮಾಡುವಾಗ ಈ ಶರೀರದ ಬಲಹೀನತೆಗಳನ್ನು ಜಯಿಸಿ ನಿಲ್ಲುತ್ತೇವೆ. ಲೂಕ 2, ನನಗಿದು ಬಹಳ ಇಷ್ಟ, ಈ ವಾಕ್ಯ ಬಹಳ ಪ್ರಿಯವಾದ ಒಂದು ಸ್ತ್ರೀ. ಲೂಕ 2:36 ಓದುವ. ಇದನ್ನು ಓದುವಾಗ, ಇದನ್ನು ಧ್ಯಾನಿಸುವಾಗ ಆಕೆಯಲ್ಲಿ ಕಾರ್ಯ ಮಾಡಿದ ಉಪವಾಸದ ಅಭಿಷೇಕ ನಮ್ಮೊಬ್ಬರಲ್ಲಿ ಕಾರ್ಯ ಮಾಡುತ್ತದೆ. ಇದಲ್ಲದೆ ಲೂಕ 2:36 ಅಲ್ಲಿ ಅಶೇರನ ವಂಶಕ್ಕೆ ಸೇರಿದ ಫನುವೇಲನ ಮಗಳಾದ ಅನ್ನಳೆಂಬ ಪ್ರವಾದಿನಿ ಇದ್ದಳು. ಅವಳು ಮುದಿ ಪ್ರಾಯದವಳು, ಮದುವೆಯಾಗಿ 7 ವರ್ಷ ಮಾತ್ರ ಗಂಡನೊಡನೆ ಬಾಳಿ ವಿಧವೆಯಾದವಳು. ಅವಳಿಗೆ ಸುಮಾರು 84 ವರ್ಷ ವಯಸ್ಸು. ನಾನು ಯಾವಾಗ್ಲೂ ಕಂಪೇರ್ ಮಾಡ್ಕೊಳ್ಳೋದು, ನನಗಿನ್ನು 84 ಆಗಿಲ್ಲ, ಸೊ ನಾನು ಉಪವಾಸ ಇರ್ತೇನೆ. ದೇವರ ಶಕ್ತಿ ನನ್ನಲ್ಲಿ ಕಾರ್ಯ ಮಾಡುತ್ತೆ. ನಾವು ಯಾವಾಗ ಅದನ್ನು ಅರಿಕೆ ಮಾಡಿ, ಡಿಕ್ಲೇರ್ ಮಾಡಿ, ತೀರ್ಮಾನ ಮಾಡ್ತೀವಿ, ಮನಸ್ಸು ಮಾಡ್ತೀವಿ, ಇಮ್ಮಿಡಿಯೇಟ್ ಆಗಿ ಆ ಉಪವಾಸದ ಅಭಿಷೇಕ ನಮ್ಮಲ್ಲಿ ಕಾರ್ಯಗತ ಮಾಡುತ್ತದೆ, ಆಕ್ಟಿವ್ ಆಗುತ್ತೆ. ಎಲ್ಲ ಅಭಿಷೇಕ ನಮ್ಮಲ್ಲಿದೆ. ನಾವು ಯಾವ ಯಾವ ಅಭಿಷೇಕಗಳನ್ನ ಬಯಸಿ ಆಕ್ಟಿವೇಟ್ ಮಾಡ್ತೀವೋ ಅದು ನಮ್ಮಲ್ಲಿ ಕಾರ್ಯಗತ ಮಾಡುತ್ತದೆ. ಅವಳಿಗೆ ಸುಮಾರು 84 ವರ್ಷ ವಯಸ್ಸು. ಮಹಾದೇವಾಲಯವನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಹಗಲಿರುಳು ಉಪವಾಸ ಪ್ರಾರ್ಥನೆಗಳಿಂದ ದೇವಾರಾಧನೆಯಲ್ಲಿ ನಿರತಳಾಗಿದ್ದಳು. ಅವಳು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿ ಜೆರುಸಲೇಮಿನ ವಿಮೋಚನೆಯನ್ನು ಎದುರು ನೋಡುತ್ತಿದ್ದ ಅಲ್ಲಿಯವರಿಗೆಲ್ಲ ಬಾಲ ಯೇಸು ಶಿಶುವಿನ ವಿಷಯವಾಗಿ ಹೇಳತೊಡಗಿದಳು. ಆಕೆ ಉಪವಾಸ ಪ್ರಾರ್ಥನೆ ಮಾಡಿ 7 ವರ್ಷದಲ್ಲಿ ಗಂಡನನ್ನ ಕಳೆದುಕೊಂಡವಳು. ತನ್ನ ಶರೀರವನ್ನ ಯಾವುದೇ ರೀತಿಯ ಪಾಪದ ಕಾರ್ಯಕ್ಕೆ ಒಪ್ಪಿಸಿಕೊಡದೆ ಉಪವಾಸದ ಮೂಲಕ ಇಂದ್ರಿಯಗಳನ್ನ ನಿಗ್ರಹಿಸಿ ದೇವರ ಕೃಪೆಯಿಂದ ಜೀವಿಸಿದ ಕಾರಣ ರಕ್ಷಕ ಬಾಲ ಯೇಸುವನ್ನ ಕೈಯಲ್ಲಿ ಎತ್ತಿಕೊಂಡು ಅಲ್ಲಿದ್ದವರಿಗೆಲ್ಲ ರಕ್ಷಣಾ ವಾರ್ತೆಯನ್ನು ಸಾರುವ ಅಭಿಷೇಕ ಲಭಿಸಿತು. ನಾವು ಸಹ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಉಪವಾಸ ಪ್ರಾರ್ಥನೆಯ ಅಭಿಷೇಕಕ್ಕಾಗಿ ನಾವು ನಿಮ್ಮಲ್ಲಿ ಮೊರೆ ಇಡುತ್ತೇವೆ. ಅಂದು ಎಸ್ತೇರಳು 3 ದಿನ ಹಗಲಿರುಳು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ತನ್ನ ಜನಾಂಗವನ್ನು, ಕುಟುಂಬವನ್ನು ಸಂರಕ್ಷಣೆ ಮಾಡಿದಳು. ಉಪವಾಸ ಪ್ರಾರ್ಥನೆ ಮೂಲಕ ಪ್ರಭು ಯೇಸು ಸೈತಾನನನ್ನು, ಅವನ ಪ್ರಲೋಭನೆಗಳನ್ನು, ಶೋಧನೆಯನ್ನು ಜಯಿಸಿದರು. ಇವತ್ತು ನಾವು ಸಹ ಉಪವಾಸ ಪ್ರಾರ್ಥನೆಯನ್ನ ಮಾಡಿ ಇನ್ನು ಆಧ್ಯಾತ್ಮಿಕವಾಗಿ ಬಲಶಾಲಿಗಳಾಗುವಂತೆ, ಶರೀರದ ದುರಿಚ್ಛೆಗಳನ್ನು ದಮನ ಮಾಡಿ ಸ್ವರ್ಗೀಯ ಅಭಿಷೇಕ ನಮ್ಮಲ್ಲಿ ಕಾರ್ಯತತ್ಪರರಾಗುವಂತೆ ಪವಿತ್ರಾತ್ಮರೇ, ಉಪವಾಸದ ಚೈತನ್ಯವುಳ್ಳ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅದು ಪವಿತ್ರಾತ್ಮರಿಂದ ಬರುವಂತ ಒಂದು ಅಭಿಷೇಕ. ಯಾರ ಮೇಲೆ ಅಭಿಷೇಕ ಸುರಿಸಲ್ಪಡುತ್ತದೋ ಅವರು ಶಕ್ತಿಯುತವಾಗಿ ಉಪವಾಸಗಳನ್ನ ಮಾಡಿ ದೇವರ ಸಂದೇಶವನ್ನು ತೆಗೆದುಕೊಂಡು ಜನರಿಗಾಗಿ, ದೇವರ ಸೇವೆಗಾಗಿ ಅವರು ಮೀಸಲಾಗಿ ಮಾರ್ಪಾಡಾಗುತ್ತಾರೆ. ಈ ಸಮಯದಲ್ಲಿ ವಾರಕ್ಕೆ ಒಮ್ಮೆಯಾದರೂ ಉಪವಾಸವಿದ್ದು ಪ್ರಾರ್ಥನೆ ಮಾಡುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಯಾರೆಲ್ಲ ಉಪವಾಸದ ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿದ್ದಾರೋ ಅವರು ಮತ್ತೆ ಬಲವನ್ನ ಹೊಂದಿಕೊಳ್ಳಲಿ. ನಾನು ಬಿದ್ದು ಹೋದವರನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ಎಂಬಂತೆ ಈ ಮುಂಜಾನೆ ವೇಳೆ ಉಪವಾಸ ಪ್ರಾರ್ಥನೆಯ ಅಭಿಷೇಕ, ಉಪವಾಸ ಪ್ರಾರ್ಥನೆಯ ಚೈತನ್ಯ
ಸೋತು ಹೋದ ಒಂದೊಂದು ಶರೀರಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ಅನೇಕರು ಕಣ್ಣೀರಿನಿಂದ, ಅಯ್ಯೋ ನಾನು ಮೊದಲು ಉಪವಾಸ ಇರ್ತಾ ಇದ್ದೆ, ಈಗ ಉಪವಾಸ ಮಾಡ್ತಾನೇ ಇಲ್ಲ, ಅದು ನನ್ನಿಂದ ಆಗ್ತಾ ಇಲ್ಲ ಎಂದು ಆ ಒಂದು ಅಭಿಷೇಕಕ್ಕಾಗಿ ಅಂಗಲಾಚಿ ಬೇಡುತ್ತಿರುವ ಅವರೆಲ್ಲರ ಮೇಲೆ ಸ್ವರ್ಗದ ದ್ವಾರಗಳು ತೆರೆದು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವ ಕೃಪೆಯ ಒಂದು ಅಭಿಷೇಕ ಯಥೇಚ್ಛವಾಗಿ ದೇವರು ಸುರಿಸುತ್ತಿದ್ದಾರೆ. ಪ್ರತಿಯೊಬ್ಬರು ಅದನ್ನು ಪಡೆದುಕೊಳ್ಳಿ. ಈ ವಾಕ್ಯಗಳನ್ನು ವಿಶ್ವಾಸಿಸಿ, ಈ ದಿನ ದೇವರು ನನ್ನನ್ನು ಉಪವಾಸದ ಅಭಿಷೇಕದ ಚೈತನ್ಯದಿಂದ ತುಂಬಿಸಿದ್ದಾರೆ ಎಂದು ಮುಂಬರುವ ದಿನಗಳಲ್ಲಿ ಶಕ್ತಿಯುತವಾಗಿ ಉಪವಾಸ ಪ್ರಾರ್ಥನೆಯನ್ನ ಮಾಡಿ ಇನ್ನು ಆಧ್ಯಾತ್ಮಿಕವಾದ ಬೆಳವಣಿಗೆಯನ್ನು ಹೊಂದಿಕೊಳ್ಳಲು ಬೇಕಾದ ವರಪ್ರಸಾದಗಳು ನಮಗೆ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.